ಕೊಟ್ಟಂತ ಜವಾಬ್ದಾರಿ ಈಗ ಯಾವ ರೀತಿಯಾಗಿ ನಿಭಾಯಿಸ್ತಾನೆ ಎಂದು ಕಾದು ನೋಡಬೇಕಾಗಿದೆ. ಅನೂಶ್ ದಾಳಿಯಲ್ಲಿದ್ದಾನೆ. 6 ಚೆಂಡು ಉಂಟು, 18 ಬೇಕು, 3 ಸಿಕ್ಸರ್ನ ಅವಶ್ಯಕತೆ ಇದೆ. ಈ ಬಾರಿ ಬಲವಾಗಿ ದಂಡಿಸಿದ್ರು. ಆಫ್ಸೈಡ್ ವಿಭಾಗದಲ್ಲಿ ಚೆಂಡು ಧಾವಿಸ್ತಾ ಇದ್ರೆ ಕ್ಷೇತ್ರರಕ್ಷಕ ಸುದರ್ಶನ್ ಕೈಯಲ್ಲಿದೆ ಚೆಂಡು. ಅವಳಿ ಓಟಗಳು ಸಂಪೂರ್ಣವಾಗ್ತಾ ಇದೆ. ಹೊಂದಾಣಿಕೆಯ ಓಟಗಳು. 5 ಚೆಂಡುಗಳ ಮುಂದೆ 16 ಓಟಗಳ ಅವಶ್ಯಕತೆ ಇದೆ. 5 ಚೆಂಡು ಇದೆ, 16 ಓಟಗಳು ಬೇಕಾಗಿದೆ. ಸಲ್ಮಾನ್ ಖಂಡಿತ ಕೊನೆಯವರೆಗೆ ತನ್ನ ತಂಡಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾನೆ. ಸಲ್ಮಾನ್ 5 ಚೆಂಡುಗಳ ಮುಂದೆ 16 ಎನ್ನುವಂಥ ಸಂದರ್ಭವಿದೆ. ಕಾದು ನೋಡೋಣ ಈ 5 ಚೆಂಡುಗಳ ಮುಂದೆ 16 ಎನ್ನುವಂಥ ಗುರಿಗೆ ಯಾವ ರೀತಿಯ ಉತ್ತರ ನೀಡ್ತಾನೋ. ಅನೂಶ್ ದಾಂಡುಗಾರನನ್ನು ಕಟ್ಟಿ ಹಾಕುತ್ತಾನೋ ಎನ್ನುವಂಥ ಪ್ರಶ್ನೆಗಳಿದೆ. 5 ಚೆಂಡು ಇದೆ. ಈ ಬಾರಿ ಬಲಿಷ್ಠವಾಗಿ ದಂಡಿಸಿದ್ರು. ಸಲ್ಮಾನ್ ಖಂಡಿತ ಗರ್ಜನೆ ಆರಂಭ ಮಾಡ್ತಾ ಇದ್ದಾನೆ. 5 ಚೆಂಡುಗಳ ಮುಂದೆ 16 ಓಟ ಎನ್ನುವಂಥ ಸಂದರ್ಭದಲ್ಲಿ ಸಲ್ಮಾನ್ ಬ್ಯಾಟ್ ಮುಖೇನ ಸಿಕ್ಸರ್ ಸಿಡಿಯಲ್ಪಡ್ತಾ ಇದೆ. ಇನ್ನು ಬಾಕಿ ಇದೆ 4 ಚೆಂಡುಗಳು, ಬೇಕಾಗಿದೆ 10 ಓಟಗಳು. ಪಂದ್ಯಾಕೂಟವಂತೂ ಜೀವಂತವಾಗಿದೆ. ಸಲ್ಮಾನ್ 3 ಸಿಕ್ಸರ್ ಈಗಾಗಲೇ ಬಾರಿಸಿಯಾಗಿದೆ. 4 ಚೆಂಡು ಇದೆ, 10 ಓಟಗಳ ಅವಶ್ಯಕತೆ ಇದೆ. ಕಳೆದ ಪಂದ್ಯಾಕೂಟದಲ್ಲೂ ಹೀಗೆ 6 ಮುಂದೆ 18 ಬೇಕು ಎನ್ನುವಂಥ ಸಂದರ್ಭದಲ್ಲಿ ಉಮೇಶ್ ಎನ್ನುವಂಥ ದಾಂಡುಗಾರ 2 ಸಿಕ್ಸರ್ ಸಿಡಿಸಿದ್ರು. ಈ ಬಾರಿ ಕೂಡ ಸಲ್ಮಾನ್ 6 ಚೆಂಡುಗಳ ಮುಂದೆ 18 ಬೇಕು ಎನ್ನುವಂಥ ಸಂದರ್ಭದಲ್ಲಿ ಪ್ರಥಮ ಚೆಂಡಿನಲ್ಲಿ ಅವಳಿ ಓಟಗಳನ್ನು ಬಿಟ್ಟುಕೊಟ್ಟು 2ನೇ ಚೆಂಡಿನಲ್ಲಿ ಸಿಕ್ಸರ್ ಬಾರಿಸುವುದರಲ್ಲಿ ಯಶಸ್ವಿ ಆಗ್ತಾ ಇದ್ದಾನೆ. 4 ಚೆಂಡುಗಳ ಮುಂದೆ 10 ಓಟಗಳ ಅವಶ್ಯಕತೆ. ಈ ಬಾರಿ ಬಲವಾದ ಹೊಡೆತ. ಓಹೋ, ಖಂಡಿತ ಈ ಬಾರಿ ಉತ್ತಮವಾದ ಕ್ಷೇತ್ರರಕ್ಷಣೆ. ಆದರೆ ಅದು ಖಂಡಿತ ಸಿಕ್ಸರ್ ಎನ್ನುವಂಥ ನಿರ್ಣಯಗಳು ಬರ್ತಾ ಇದೆ. ಖಂಡಿತ ನಿಂತಿದ್ದ ರಂದಾರಿಕೆಯನ್ನು ಸಲ್ಮಾನ್ ಬಾರಿಸುವಲ್ಲಿ ಇಲ್ಲಿ ಸಿಕ್ಸರ್ 2ನೇ ಸಿಕ್ಸರ್ ಸಿಡಿಯಲ್ಪಡ್ತಾ ಇದ್ದಾನೆ. ಖಂಡಿತ ಪಂದ್ಯಾಕೂಟವಂತೂ ಜೀವಂತವಾಗಿದೆ. ಇನ್ನು 3 ಚೆಂಡುಗಳ ಮುಂದೆ 4 ಓಟಗಳ ಅವಶ್ಯಕತೆ. 3 ಚೆಂಡುಗಳ ಮುಂದೆ 4 ಓಟಗಳ ಅವಶ್ಯಕತೆ ಇದೆ. ಖಂಡಿತ ಒಂದು ಸನಿಯದಲ್ಲಿ ಪಂದ್ಯಾಕೂಟ ಉಚ್ಚಂಗಿ ಕಾರ್ಕಳ ಸನಿಯ ಹೋಗಿತೋ ಎನ್ನುವಂಥ ಪ್ರಶ್ನೆ ಇತ್ತು. ಆದರೆ ಈ ಸಲ್ಮಾನ್ ಆಗಮಿಸಿದಿಂದಾಗಿ 4 ಸಿಕ್ಸರ್ನೊಂದಿಗೆ ಪಂದ್ಯಾಕೂಟದ ಸ್ಥಿತಿಗತಿಯನ್ನೇ ಬದಲಾಯಿಸಿಬಿಟ್ಟು ಇನ್ನು 3 ಚೆಂಡುಗಳ ಮುಂದೆ 4 ಓಟ ಎನ್ನುವಂಥ ಸಂದರ್ಭವಿದೆ. ಕಾದು ನೋಡೋಣ ಈ ಪಂದ್ಯದ ಜಯದ ನಂಟು ಯಾರ ಪಾಲಾಗ್ತದೆ. 3 ಚೆಂಡು 4 ಬೇಕು. ಸಲ್ಮಾನ್ ದಂಡನ ವಿಭಾಗದಲ್ಲಿ ಈಗಾಗಲೇ 3 ಚೆಂಡುಗಳ ಮುಂದೆ 14 ಓಟಗಳನ್ನು ಬಿಟ್ಟುಕೊಟ್ಟಾಗಿದೆ. ಅನೂಶ್ ಕಪ್ತಾನ ಕೊಟ್ಟಂತ ಜವಾಬ್ದಾರಿಯನ್ನು ಇಲ್ಲಿ ನಿಭಾಯಿಸ್ತಾನೋ. ಇನ್ನೂ ಕೂಡ 3 ಚೆಂಡು ಇದೆ. ಪಂದ್ಯಾಕೂಟವಂತೂ 2 ತಂಡಕ್ಕೂ ಸಮಬಲದ ಹೋರಾಟವಿದೆ. 3 ಚೆಂಡುಗಳ ಮುಂದೆ 4 ಓಟ ಬೇಕು ಎನ್ನುವಂಥ ಸಂದರ್ಭವಿದೆ. ಸಲ್ಮಾನ್ ದಂಡನ ವಿಭಾಗದಲ್ಲಿದ್ದಾನೆ. ಈ ಕಾದು ನೋಡೋಣ ಈ ವಿಜಯದ ನಂಟು ಯಾರ ಪಾಲಾಗ್ತದೆ ಎಂದು. ಈ ಬಾರಿ ಫುಲ್ ಡ್ರಾಸ್ ಚೆಂಡು. ಸಲ್ಮಾನ್ ಖಂಡಿತ ಸಿಕ್ಸರ್ ಸಿಡಿಸುವುದರೊಂದಿಗೆ ಈ ಒಂದು ಪಂದ್ಯಾಕೂಟವನ್ನು ಸಲ್ಮಾನ್ ಜಯಿಸುವುದರೊಂದಿಗೆ ಪಂದ್ಯಾಕೂಟವನ್ನು ಮಹಾಲಿಂಗೇಶ್ವರ ತಂಡ ಜಯಿಸಿಕೊಂಡು ಮುಂದಿನ ಹಂತಕ್ಕೆ ತೇರ್ಗಡೆಗೊಳ್ತಾ ಇದೆ. 81 ಎನ್ನುವಂಥ ಜಯದ ಗುರಿಯನ್ನು ಈ ಸಲ್ಮಾನ್ ಕೆಳ ಹಂತದಲ್ಲಿ ಬಂದುಕೊಂಡು ಈ ಪಂದ್ಯಾಕೂಟಕ್ಕೆ ಜೀವಂತವೇ ಬದಲು ಮಾಡಿದಂಥ ಆಟಗಾರ, ಜಯಕ್ಕೆ ಪ್ರಮುಖ ಕಾರಣರಾದಂಥ ಸಲ್ಮಾನ್ ಇಲ್ಲಿ ವಿಜಯ ರೂಪ ಆಗ್ತಾ ಇದ್ದಾನೆ. ಧನ್ಯವಾದಗಳು ಮಹಾಲಿಂಗೇಶ್ವರ ತಂಡಕ್ಕೆ. ಹಾಗೆಯೇ